ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ವರ್ಷ ಬೇಬಿ ಬ್ಲೂಮ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಫಸ್ಟ್ ಟ್ರೈಮಿಸ್ಟರಲ್ಲಿ ನೀವು ಯಾವ ಥರ ಎಲ್ಲ ಫುಡ್ಸ್ನ ತೊಗೋಬೇಕು, ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಯಾವ ಥರ ಫುಡ್ ತೊಗೋಬೇಕು, ಹಾಗೆ ನಾವು ಹೆಲ್ದಿಯಾಗಿರೋದಕ್ಕೆ ಯಾವ ಥರ ಫುಡ್ಸ್ನ ನಾವು ತೊಗೊಂಡ್ರೆ ನಾವು ಹೆಲ್ದಿಯಾಗಿರ್ತೀವಿ, ಸೊ ಏನೇನೆಲ್ಲ ತಿನ್ನಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದನ್ನೆಲ್ಲ ನೀವು ಫಾಲೋ ಅಪ್ ಮಾಡಿದ್ರೆ ಬೇಬಿ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ, ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಬಂದುಬಿಟ್ಟು ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಇರುವಂತಹ ವೆಜಿಟೇಬಲ್ಸ್ನ ನೀವು ತೊಗೋಬೇಕಾಗುತ್ತೆ. ಸೊ ಇದರಲ್ಲಿ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ ಫ್ರೆಂಡ್ಸ್. ಸೊಪ್ಪು, ತರಕಾರಿ, ಅದರಲ್ಲಿ ಎಸ್ಪೆಷಲಿ ನೀವು ಪಾಲಕ್ ಸೊಪ್ಪನ್ನ ಜಾಸ್ತಿ ತೊಗೊಳ್ಳಿ. ಅದರಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇರುತ್ತೆ. ಸೊ ಹಾಗಾಗಿ ನಿಮಗೂ ನಿಮ್ಮ ಬೇಬಿಗೂ ಕೂಡ ಹೆಲ್ತಿಗೆ ಒಳ್ಳೆಯದಂತ ಹೇಳ್ತೀನಿ. ಸೊ ಕ್ಯಾಲ್ಶಿಯಮ್ ಸಿಗೋದ್ರಿಂದ ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಪಾಲಕ್ ಸೊಪ್ಪು ತಿನ್ಕೊಳ್ಳಿ. ಹಾಗೆ ಬ್ರಾಕೊಲಿ, ಹಾಗೆ ಸೊಪ್ಪಲ್ಲಿ ಮೆಂತ್ಯ ಸೊಪ್ಪು ಬರುತ್ತೆ, ಮೆಂತ್ಯ ಸೊಪ್ಪನ್ನ ತಿನ್ಕೊಳ್ಳಿ. ಎಲ್ಲ ಥರ ಸೊಪ್ಪನ್ನು ತಿನ್ನಿ. ಹಾಗೆ ಫ್ರೆಂಡ್ಸ್, ಕೆಲವೊಂದು ಐಟಮ್ಗಳು ಅಂದರೆ ಈ ಬ್ರಾಕೊಲಿಯಲ್ಲಿ ಇನ್ನೊಂದು ಹೂಕೋಸು ಬರುತ್ತೆ, ಅದರಲ್ಲಿ ಗೋಬಿನೂ ಕೂಡ ಬರುತ್ತೆ ಅಲ್ವಾ. ಸೊ ಅದನ್ನು ತಗೊಳ್ಳುವಾಗ ನೀವು ಫಸ್ಟು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದಾಗ ನೀವು ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋಗ್ತೀರಾ ಅಲ್ವಾ. ಅಲ್ಲಿ ಸ್ವಲ್ಪ ಡಾಕ್ಟರ್ನ ಕೇಳಿಬಿಟ್ಟು ಇದನ್ನು ತಿನ್ನಬೇಕಾ ಬೇಡವಾ ಅನ್ನೋದನ್ನು ಕೇಳ್ಕೊಂಡು ತಿನ್ನಿ. ಯಾಕಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳಿದರು. ಸೊ ಹಾಗಾಗಿ ಒಬ್ಬೊಬ್ರದ್ದು ಹೆಲ್ತು ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಇವಾಗೆಲ್ಲ ಗೊತ್ತು, ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಕಷ್ಟ ಇರುತ್ತೆ. ಸೊ ಯಾವುದೇ ಫುಡ್ ತೊಗೊಳ್ಳುವಾಗ ನಾವು ಕೇಳಿ ತಿಳ್ಕೊಂಡು ತೊಗೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಮೊದಲಿನ ಥರ ಇಲ್ಲ ಇವಾಗ. ಸೊ ಹಾಗಾಗಿ ನೀವು ಕೆಲವೊಂದು ಐಟಮ್ಗಳನ್ನು ಡಾಕ್ಟರ್ಸ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅದನ್ನು ನೀವು ಕೇಳಿಬಿಟ್ಟು ಡಾಕ್ಟರ್ನ ಕೇಳಿ ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಇದು ಕ್ಯಾರೆಟು, ಬೀನ್ಸು ಈ ಥರ ಹೆಲ್ದಿಯಾಗಿರೋ ಅಂಥ ಫುಡ್ಸ್ನ ತೊಗೊಳ್ಳಿ. ಇದರಲ್ಲಿ ಫೋಲಿಕ್ ಆ್ಯಸಿಡ್ ಕಂಟೆಂಟ್ಸ್ ಇರೋವಂಥದ್ದು ಎಲ್ಲನೂ ಇರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ವಿಟಮಿನ್ ಸಿ ಬೇಕಂದರೆ ನೀವು ಅದರಲ್ಲಿ ಆರೆಂಜ್ ತೊಗೊಳ್ಳಿ. ಹಾಗೆ ಲೆಮನ್ ಯಾವ ಥರ ಯೂಸ್ ಮಾಡ್ಕೊಳ್ಳಿ ಅಂದರೆ ಫ್ರೆಂಡ್ಸ್, ಕೆಲವು ಟೈಮ್ ಜ್ಯೂಸ್ ತೊಗೊಳ್ಳಿ, ಇಲ್ಲ ಅಂದರೆ ಪಿಕಲ್ಸ್ ಅಂದರೆ ಉಪ್ಪಿನಕಾಯಿನ ನೀವು ತಿಂತಾ ಬನ್ನಿ. ಅದರಲ್ಲಿ ನಮ್ಮ ಬಾಡಿ ಹೋಗುತ್ತೆ ಲೆಮನ್ ಅಲ್ವಾ. ಸೊ ಹಾಗಾಗಿ ನೀವು ಆ ಥರನೂ ಅದನ್ನು ಸೇವಿಸಬಹುದು. ಅದಾದಮೇಲೆ ಆರೆಂಜ್ ತೊಗೊಳ್ಳಿ. ನೆಕ್ಸ್ಟು ಬೆರೀಸ್ ಏನೇನು ಬರುತ್ತೋ ಅದನ್ನೆಲ್ಲನೂ ತಿನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಹಣ್ಣುಗಳಲ್ಲಿ ಪೊಮೊಗ್ರೆನೇಟು ಮತ್ತು ಆ್ಯಪಲ್ಲು ಈ ಥರ ಎಲ್ಲ ತೊಗೊಳ್ತಾ ಬನ್ನಿ. ಅದು ಕೂಡ ನಿಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ರಿಚ್ ಆಗಿರೋವಂಥದ್ದನ್ನು ನಾನು ಹೇಳಿದ್ದು. ಇದರಲ್ಲಿ ಆರೆಂಜ್ ಮತ್ತು ಲೆಮನ್ನ ನೀವು ಕಂಪಲ್ಸರಿಯಾಗಿ ತೊಗೊಳ್ಳಿ. ಆರೆಂಜ್ ತಿನ್ನೋದ್ರಿಂದ ನಿಮ್ಮ ಬೇಬಿ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದರಲ್ಲಿ ಕಲರ್ ಕಾಂಪ್ಲೆಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಏನಂದರೆ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ. ಅದು ಮಗು ನಿಮ್ಮ ಕಲರ್ ಬ್ಲ್ಯಾಕ್ ಆರು ಇರಲಿ, ವೈಟ್ ಆರು ಇರಲಿ, ಸ್ಕಿನ್ ಯಾವಾಗಲೂ ಗ್ಲೋ ಆಗಿ ಕಾಣಿಸ್ಬೇಕು. ಗ್ಲೋ ಆಗಿ ಕಂಡಷ್ಟು ನಾವು ಹೊರಗಡೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತೀವಿ ಅಲ್ವಾ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಆರೆಂಜ್ ತೊಗೊಳ್ಳಿ. ಆರೆಂಜ್ ತುಂಬಾ ಸ್ಕಿನ್ಗೆ ಹೈಡ್ರೇಟಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ನಿಮಗಾದ್ರೂ ಅಷ್ಟೇ, ಬೇಬಿಗಾದ್ರೂ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಲ್ಶಿಯಮ್ ಇರೋವಂಥ ಫುಡ್ಸ್ ಅಂತ ಬಂದಾಗ ಏನೇನು ಬರುತ್ತೆ ಅಂದರೆ ಹಾಲು, ಪನ್ನೀರು, ಮೊಸರು, ಆಮೇಲೆ ಡೈರಿ ಐಟಮ್ಸ್ ಏನೇನು ಸಿಗುತ್ತಲ್ವ ಅದನ್ನೆಲ್ಲನೂ ತೊಗೊಳ್ಳಿ. ಅದರಲ್ಲಿ ಕ್ಯಾಲ್ಶಿಯಮ್ ತುಂಬಾ ರಿಚ್ ಆಗಿರುತ್ತೆ. ನೀವು ಡೈಲಿ ಸ್ವಲ್ಪ ಟೀ ಕಾಫಿ ಕಡಿಮೆ ಮಾಡಿಕೊಂಡು ನೀವು ಹಾಲನ್ನು ಜಾಸ್ತಿ ಸೇವಿಸ್ತಾ ಬಂದರೆ ನಿಮ್ಮ ಬೋನ್ಸಿಗೆ ಸ್ಟ್ರೆಂತ್ ಇರುತ್ತೆ. ಹಾಗೆ ಮಗುಗೂ ಕೂಡ ಬೋನ್ಸ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗುತ್ತೆ. ನೀವು ಎಷ್ಟು ಹೆಲ್ದಿಯಾಗಿ ಫುಡ್ಸನ್ನ ತೊಗೋತೀರೋ ಅಷ್ಟು ಬೇಬಿ ಬೋನ್ಸು ಕೂಡ ಹೆಲ್ದಿಯಾಗಿ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಏನಂದರೆ ಡಾಕ್ಟರ್ ಸಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಹಾಗಂತ ಹೇಳಿಬಿಟ್ಟು ಅದನ್ನಷ್ಟೇ ತೊಗೊಂಡ್ರೆ ನಮಗೆ ಬೇಬಿ ಚೆನ್ನಾಗಿ ಗ್ರೋತ್ ಆಗುತ್ತೆ, ನಾವು ಚೆನ್ನಾಗಿರ್ತೀವಿ ಅಂತ ಅನ್ಕೋಬೇಡಿ. ಅವ್ರು ಕೊಟ್ಟಿರೋದು ಒಂದು ಸ್ವಲ್ಪ, ಆದರೆ ನಿಮ್ಮ ಮನೆಯಲ್ಲಿ ನೀವೇನು ಸೇವಿಸ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಹಾಲು, ಮೊಸರು ಮತ್ತು ಪನ್ನೀರ್ ಇದನ್ನೆಲ್ಲ ಜಾಸ್ತಿ ತಿಂತಾ ಬನ್ನಿ. ಆವಾಗ ನಿಮಗೆ ಬೋನ್ಸ್ಗೆ ತುಂಬ ಹೆಲ್ತಿಯಾಗಿರ್ತೀರ, ಸ್ಟ್ರಾಂಗ್ ಆಗಿರ್ತೀರ, ಬೇಬಿ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರೋಟೀನ್ಸ್ ಫುಡ್ಸ್ ಅಂದಾಗ ಏನೇನು ಬರುತ್ತೆ, ಕಾಳುಗಳು. ಇದರಲ್ಲಿ ರಾಗಿನ ಅಂದರೆ ಫ್ರೆಂಡ್ಸ್ ನಾನು ಹೇಳೋದೇನೆಂದರೆ ಡೈಲಿ ನೀವು ಒಂದೊಂದು ರಾಗಿ ಮುದ್ದೆನ ಆ್ಯಡ್ ಮಾಡ್ತಾ ಬನ್ನಿ. ಮಧ್ಯಾಹ್ನ ಟೈಮಲ್ಲಿ ನೀವು ಇದನ್ನು ತಿನ್ನೋದ್ರಿಂದ
ನಿಮಗೂ ಬೇಗ ಹಶುವಂತ ಆಗಲ್ಲ. ಹಾಗೇ ನೀವು ಪ್ರೆಗ್ನೆಂಟ್ ಇದ್ದಾಗ 2 ಅವರ್ಸ್ 3 ಅವರ್ಸ್ಗೆ ಒಂದ್ಸತಿ ಏನಾದರೂ ತಿಂತಾನೆ ಇರಬೇಕು. ಅದರಲ್ಲಿ ಮುದ್ದೆ ತಿಂದರೆ ನಿಮಗೆ ಸಮಾಧಾನವೂ ಇರುತ್ತೆ, ಹೊಟ್ಟೆ ತುಂಬ್ದಂಗೂ ಅನಿಸಿರುತ್ತೆ. ಸೊ ಹಾಗಾಗಿ ರಾಗಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಎಲ್ಲನೂ ಕಾಳುಗಳು ಅಂತ ಹೇಳಿದ್ದೀನಿ. ಕಾಳುಗಳನ್ನು ಯಾವಾಗಲೇ ಅಷ್ಟೇ ಫ್ರೆಂಡ್ಸ್, ಪ್ರೆಗ್ನೆಂಟ್ ಇದ್ದಾಗ ಅದನ್ನು ನೀವು ಕುಕ್ ಮಾಡಿನೇ ತಿನ್ನಬೇಕು. ಹಾಗೆ ಯಾರೂ ತಿನ್ನೋ ಹಾಗಿಲ್ಲ. ಮೊಳಕೆ ಕಾಳು ಕಟ್ಟಿ ಬರೀ ಅದನ್ನು ಹಾಗೆ ತಿಂತಾ ಇರ್ತೀರಲ್ವ. ಸೊ ಪ್ರೆಗ್ನೆಂಟ್ ಇದ್ದಾಗ ಆ ಥರ ಎಲ್ಲ ತಿನ್ನಬಾರ್ದು, ಅದನ್ನು ಕುಕ್ ಮಾಡಿನೇ ತಿನ್ನಬೇಕು. ಅದು ಕುಕ್ ಮಾಡಿನೇ ತಿನ್ನಬೇಕು. ಅದರಲ್ಲಿರೋ ಬ್ಯಾಕ್ಟೀರಿಯಾಸು ನಮಗೆ ಪ್ರೆಗ್ನೆನ್ಸಿ ಇದ್ದಾಗ ಸ್ವಲ್ಪ ಹಾರ್ಮ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಕುಕ್ ಮಾಡಿ ತಿನ್ನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಎನರ್ಜಿ ಬರೋವಂಥ ಫುಡ್ಸ್ ಏನೇನೆಂದರೆ, ಇದರಲ್ಲಿ ನೀವು ಬನಾನಾ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಬನಾನಾ ನಿಮಗೆ ತುಂಬಾ ಹೆಲ್ದಿಯಾಗಿರುವಂಥದ್ದು ಅಂತ ಹೇಳ್ತೀನಿ. ಡೈಲಿ ಬನಾನಾ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆ ಹೇಳಿದ್ನಲ್ವ, ಫ್ರೂಟ್ಸಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕಾಳುಗಳಲ್ಲಿ ಪಲ್ಯ ಮಾಡ್ಕೊಂಡು ತಿನ್ನಿ, ಇಲ್ಲ ಸಾಂಬಾರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರಿಗಾನ ಗ್ಯಾಸ್ಟ್ರಿಕ್ಸ್ ಜಾಸ್ತಿ ಇದ್ದರೆ ಕಾಳು ತಿನ್ನುವಾಗ ಇದನ್ನು ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡೋಕ್ಕೆ ಹೋಗಿರ್ತೀರಲ್ವ, ಆವಾಗ ಕೇಳಿಬಿಟ್ಟು ತಿನ್ಕೊಳ್ಳಿ. ಇನ್ನೊಂದು ಏನಂದರೆ ಎಗ್ನ ಯಾವಾಗ ತಿನ್ನಬೇಕು ಅಂದರೆ, ಫಸ್ಟು 3 ಮಂತ್ಸ್ ಅಂದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ತಿನ್ನೋದು ಬೇಡ ಅಂತ ಹೇಳ್ತಾರೆ, ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಯಾಕಂದರೆ ಮೊಟ್ಟೆ ತುಂಬ ಹೀಟ್ ಅಲ್ವಾ. ಸೊ ಹಾಗಾಗಿ ಅದನ್ನು ಫಸ್ಟ್ ಟ್ರೈಮಿಸ್ಟರಲ್ಲಿ ನೀವು ತಿನ್ನೋದು ಬೇಡ. ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾರೆ. ನಿಮ್ಗೆ ಇನ್ನೊಂದು ಸರ್ತಿ ಕನ್ಫರ್ಮೇಷನ್ ಬೇಕು ಅಂದರೆ ನೀವು ಡಾಕ್ಟ್ರ್ ಮೀಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಕೇಳಿ ತಿನ್ನಬೇಕೋ ಬೇಡವೋ ಅಂತ. 3 ಮಂತ್ಸ್ ಆಫ್ಟರೇ ತಿನ್ನಿ ಅಂತ ನಾನು ಹೇಳ್ತೀನಿ. ಅದು ಕೂಡ ಅಷ್ಟೇ, ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗಾಗಲಿ ನಿಮ್ಮ ಬೋನ್ಸ್ಗಾಗಲಿ ತುಂಬಾ ಒಳ್ಳೆಯದು. ಸೊ ಅದನ್ನು ನೀವು ಆಮೇಲೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ನೀವು ಫುಡ್ಸ್ನ ತೊಗೊಳ್ಳೇಬೇಕು, ಹೆಲ್ದಿಯಾಗಿ ತಿನ್ನಲೇಬೇಕು. ಹಾಗೆ ವಾಮಿಟ್ ಇರೋರಿಗೆ ಕೂಡ ಡಾಕ್ಟರು ಸಪ್ಲಿಮೆಂಟ್ ಕೊಟ್ಟಿರ್ತಾರೆ, ಅದನ್ನು ತೊಗೊಳ್ಳಿ. ದಯವಿಟ್ಟು ಯಾರೂ ಊಟನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಇಷ್ಟನ್ನೆಲ್ಲ ತೊಗೊಂಡು ಇದರಲ್ಲಿ ಏನೇನು ಅವಾಯ್ಡ್ ಮಾಡ್ಕೋಬೇಕು ಅಂತಲೂ ಹೇಳಿದ್ದೀನಿ ನಾನು. ಇನ್ನೊಂದು ಸರ್ತಿ ರಿಮೈಂಡ್ ಮಾಡಿಬಿಡ್ತೀನಿ. ರಾ ಎಗ್ ಅಂದರೆ ನೀವು ಆಫ್ಟರ್ 3 ಮಂತ್ಸ್ ಎಗ್ ತಿನ್ನೋದಾದ್ರೂ ಅದನ್ನು ಕೂಡ ಬೇಯಿಸ್ಕೊಂಡೇ ತಿನ್ನಬೇಕು. ಕೆಲವ್ರು ಹಾಲಲ್ಲೆಲ್ಲ ಹಾಕ್ಕೊಂಡು ಕುಡಿತಾರೆ, ಆ ಥರ ಎಲ್ಲ ಕುಡಿಯೋ ಹಾಗಿಲ್ಲ. ಹಾಗೆ ಕಾಳುಗಳನ್ನು ಅಷ್ಟೇ ಬೇಯಿಸಿನೇ ತಿನ್ನಬೇಕು, ಹಾಗೆ ತಿನ್ನಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಟೀ ಕಾಫಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಲನ್ನು ತೊಗೊಳ್ಳಿ. ಟೀ ಕಾಫಿ ಬೇಕಂದರೆ 1 ಟೈಮ್ 2 ಟೈಮ್ ಕುಡ್ಕೊಳ್ಳಿ, ಅದಕ್ಕೆ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಸ್ವಲ್ಪ ಕಾಫಿನೂ ಅವಾಯ್ಡ್ ಮಾಡಿದ್ರೆ ಬೆಟರ್. ಯಾಕಂದರೆ ಕೆಲವರು ಬಾಡಿ ಹೀಟ್ ಇರುತ್ತೆ, ಹೀಟ್ ಇರೋದ್ರಿಂದ ಕೆಲವೊಬ್ಬರಿಗೆ ಅಬೋಷನ್ಸ್ಗೂ ಆಗೋ ಚಾನ್ಸಸ್ಸು ಜಾಸ್ತಿ, ಹೀಟಾಗಿ ಅಬೋಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಬಿಟ್ಟರೆ ಇನ್ನೂ ವಾಸಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ಥರ ಫುಡ್ನ ತೊಗೊಳ್ತಾ ಬನ್ನಿ, ನಿಮ್ಮ ಪ್ರೆಗ್ನೆನ್ಸಿ ಚೆನ್ನಾಗಿರುತ್ತೆ. ಫಸ್ಟ್ 3 ಮಂತ್ಸ್ ಏನೆಲ್ಲ ತೊಗೋಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಹಾಗೆ ಲಾಸ್ಟಲ್ಲಿ ಬಂದುಬಿಟ್ಟು ಚೆನ್ನಾಗಿ ನೀರು ಕುಡೀರಿ. ನೀರು ಕುಡಿದಷ್ಟು ನಾವು ಹೈಡ್ರೇಟ್ ಆಗಿರ್ತೀವಿ, ನಮಗೆ ಎಲ್ಲ ರೀತಿಯಿಂದ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಡಿಹೈಡ್ರೇಷನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಹಾಗಾಗಿ ನೀರನ್ನ ಜಾಸ್ತಿ ಕುಡೀರಿ. ನಿಮಗೆ ಡಿಹೈಡ್ರೇಷನ್ ಪ್ರಾಬ್ಲಮ್ ಇರಲ್ಲ, ಮೋಷನ್ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಹಾಗಾಗಿ ಪ್ಲೆಂಟಿ ಆಫ್ ನೀರು ಅಂದರೆ 3 to 4 ಲೀಟರ್ಸ್ ಕುಡಿಬೇಕಲ್ವ, ಇವಾಗ 4 to 5 ಲೀಟರ್ಸ್ವರೆಗೂ ನೀರು ಕುಡೀರಿ ಅಂತ ಹೇಳ್ತೀನಿ. ಅದು ನಿಮಗೆ ಡಿಹೈಡ್ರೇಷನ್ ಆಗೋದನ್ನು ಕಡಿಮೆ ಮಾಡುತ್ತೆ, ಹಾಗೆ ಮೋಷನ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್, ಇಷ್ಟು ಫುಡ್ ಏನೇನೆಲ್ಲ ಹೇಳಿದ್ದೀನಲ್ವ, ಇದನ್ನೆಲ್ಲ ನೀವು ಇದೇ ಥರ ತೊಗೊಳ್ತಾ ಬನ್ನಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್, ನಿಮ್ಮ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗಾಗಲಿ ನಿಮ್ಮ ಹೆಲ್ತ್ಗಾಗಲಿ ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಫುಡ್ ಯಾವುದರೆಲ್ಲ ತೊಗೋಬೇಕು ಅಂತ ನೋಡಿದ್ರೆ ಅಲ್ವಾ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಈಗ ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನಂಗೆ ತುಂಬ ಖುಷಿ ಆಗ್ತಿದೆ ಅವ್ರ ಸಪೋರ್ಟ್ ನೋಡಿಬಿಟ್ಟು. ಸೊ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಫ್ರೆಂಡ್ಸ್, ಇವಾಗ ಹೇಳ್ತೀನಿ, ನಾವು ರಿಲೇಟಿವ್ಸ್ಗೆ ಅಲ್ಲಿ ಇಲ್ಲಿ ಹೇಳಿ ನಾವು ಮಾಡಿಸ್ಕೋಬೋದು. ಬಟ್ ನಂಗೆ ಅದು ಅಷ್ಟೊಂದು ಇಷ್ಟ ಇಲ್ಲ ಅನ್ನೋಕ್ಕಿಂತ ನನಗೆ ಯಾರು ಇದನ್ನು ನೋಡಿ ಇಷ್ಟಪಟ್ಟು ಮಾಡ್ಕೋತೀರಾ ಅದೇ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸುತ್ತೆ. ಸೊ ಹಾಗಾಗಿ ನೀವೇ ಇಷ್ಟಪಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಸೊ ಹಾಗಾಗಿ ಯಾರು ಇವಾಗ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾರ್ಟ್ಸಲ್ಲೂ ಕೂಡ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಸಿಗ್ತಾ ಇರುತ್ತೆ, ಅದು ಡೈಲಿ ಬರ್ತಾನೆ ಇರುತ್ತೆ, ಅದನ್ನು ಕೂಡ ನೀವು ನೋಡಬಹುದು. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.